ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ನಲ್ಲಿ ಕರ್ನಾಟಕದಿಂದ ಹೊರಗಿನ ಸುದ್ದಿಗಳೇ ಜಾಸ್ತಿ ಇದ್ದಾವೆ. ಇವತ್ತು ಪಕ್ಕದ ಮಹಾರಾಷ್ಟ್ರದ ಸುದ್ದಿ. ಇನ್ನು 3 ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೀತಾ ಇವೆ. ಅದಕ್ಕಿಂತ ಮುಂಚೆ ವಿಧಾನ ಪರಿಷತ್ತಿಗೆ ಅಲ್ಲಿ ಚುನಾವಣೆಯಾಯಿತು. ಇತ್ತೀಚೆಗಷ್ಟೇ ಮುಗಿದ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆಗಿಂತಲೂ ಅಂದಾಜಿಸಿದ್ದಕ್ಕಿಂತಲೂ ದೊಡ್ಡ ಮಟ್ಟದ ಗೆಲುವನ್ನು ಪಡೆದ INDIA ಮೈತ್ರಿಕೂಟಕ್ಕೆ, ಅದರಲ್ಲೂ ಕಾಂಗ್ರೆಸ್ಸಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಾಕ್ ಆಗಿದೆ. ಕಾಂಗ್ರೆಸ್ನ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಎಂಟು ಶಾಸಕರ ಅಡ್ಡ ಮತದಾನ. ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಇದನ್ನ ಸೆಮಿಫೈನಲ್ ಅಂತ ಕರೆಯಲಾಗುತ್ತೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ 8 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಸಂಖ್ಯಾಬಲದ ಪ್ರಕಾರ INDIA ಮೈತ್ರಿಕೂಟ ಮೂರು ಸ್ಥಾನಗಳನ್ನು ಗೆಲ್ಲಬೇಕಾಗಿತ್ತು. ಗೆದ್ದದ್ದು 2. NDA ಮೈತ್ರಿಕೂಟ 8 ಗೆಲ್ಲಬಹುದಾಗಿತ್ತು, 9 ಗೆದ್ದಿದ್ದಾರೆ. ಕಾಂಗ್ರೆಸ್ನ 8 ಶಾಸಕರ ಅಡ್ಡ ಮತದಾನದಿಂದಾಗಿ INDA ಮೈತ್ರಿಕೂಟದ ಒಬ್ಬ ಕ್ಯಾಂಡಿಡೇಟ್ ಸೋತು. ಬಿಜೆಪಿಯಿಂದ 5, ಶಿವಸೇನೆಯಿಂದ 2, NCPಯಿಂದ 2 ಗೆದ್ದಂಗಾಗಿದೆ. INDA ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ನಿಂದ 1, ಶಿವಸೇನೆ ಉದ್ಧವ್ ಠಾಕ್ರೆ ಬಣದಿಂದ 1 ಗೆದ್ದಿದ್ದಾರೆ. ಇನ್ನು 3 ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಇದಾವೆ. ಒಟ್ಟು 11 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. 23 ಓಟು ತೆಗೆದುಕೊಳ್ಳಬೇಕಾಗಿತ್ತು ಒಬ್ಬೊಬ್ಬ ಕ್ಯಾಂಡಿಡೇಟ್. 23 ಶಾಸಕರ ಮತಗಳ ಬೇಕಾಗಿತ್ತು. ಲೆಕ್ಕಾಚಾರದ ಪ್ರಕಾರ ಬಿಜೆಪಿ, ಶಿವಸೇನೆ ಏಕನಾಥ್ ಶಿಂಧೆ ಬಣ, NCP ಅಜಿತ್ ಪವಾರ್ ಬಣ 3 ಸೇರಿ 8 ಗೆಲ್ಲೋದಕ್ಕೆ ಅವಕಾಶ ಇತ್ತು. 8 ಸ್ಥಾನಗಳನ್ನು ಗೆಲ್ಲೋದು. ಕಾಂಗ್ರೆಸ್ಸು, ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು NCP ಶರದ್ ಪವಾರ್ ಬಣ ಸೇರಿಕೊಂಡು 3 ಗೆಲ್ಲಬಹುದಾಗಿತ್ತು. ಆದರೆ ಅಂತಿಮ ಫಲಿತಾಂಶ ಬಂದಾಗ 2 ಅಷ್ಟೇ INDIA ಮೈತ್ರಿಕೂಟ ಗೆಲ್ತು. 8ರ ಬದಲು 9 NDA ಗೆದ್ದಿದೆ. NDAದವರು ಒಂದು ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ರು. NCP ಅಜಿತ್ ಪವಾರ್ ಬಣದಿಂದ 2ನೇ ಅಭ್ಯರ್ಥಿ ಕಣಕ್ಕಿಳಿದಿದೆ. ಕಾಂಗ್ರೆಸ್ನ 8 ಶಾಸಕರು INDIA ಮೈತ್ರಿಕೂಟದ ಅಭ್ಯರ್ಥಿಗಳ ಬದಲು NDA ಮೈತ್ರಿಕೂಟದ ಅಭ್ಯರ್ಥಿಗೆ ಓಟ್ ಹಾಕೋದು.
ವಿಧಾನಸಭೆಯ ಬಲಾಬಲವನ್ನು ನೋಡೋದಾದ್ರೆ ದೇಶದ ಪೊಲಿಟಿಕಲಿ ಎರಡನೆಯ ಅತಿ ದೊಡ್ಡ ರಾಜ್ಯ ಮಹಾರಾಷ್ಟ್ರ. ಇನ್ನು 3 ತಿಂಗಳಿಗೆ ಇಲ್ಲಿ ವಿಧಾನಸಭಾ ಚುನಾವಣೆ ಇದ್ದಾವೆ. 288 ವಿಧಾನಸಭಾ ಕ್ಷೇತ್ರಗಳಿರುವಂತಹ ದೊಡ್ಡ ರಾಜ್ಯ ಮಹಾರಾಷ್ಟ್ರ. 288, 145 ಗೆದ್ದವರು ಅಧಿಕಾರಕ್ಕೆ ಬರ್ತಾರೆ. NDA ಮೈತ್ರಿಕೂಟದ ಸಂಖ್ಯೆ 203 ಇದೆ. 203 NDA ಮೈತ್ರಿಕೂಟದ ಸಂಖ್ಯೆ. INDIA ಮೈತ್ರಿಕೂಟ 71 ಸಂಖ್ಯೆಗಳು ಬರಲಿ, 14 ತೆರವಾದ ಸ್ಥಾನಗಳಿದಾವೆ. ಹಾಲಿ ಬಲಾಬಲ ಇದೆ. ಇನ್ನೂರ 3ರ ಪೈಕಿ 103 ಬಿಜೆಪಿ ಶಾಸಕರು, ಶಿವಸೇನೆ ಏಕನಾಥ್ ಶಿಂದೆ ಬಣದ 38 ಶಾಸಕರು, NCP ಅಜಿತ್ ಪವಾರ್ ಬಣದ 40 ಶಾಸಕರಿದ್ದಾರೆ. ಇತರೆ ಎಲ್ಲ ಸೇರಿ 22 NDA ಮೈತ್ರಿಕೂಟದ ಒಳಗಿನ ಸಂಖ್ಯೆಗಳು. INDIA ಮೈತ್ರಿಕೂಟದ 71 ಶಾಸಕರ ಪೈಕಿ ಕಾಂಗ್ರೆಸ್ಸಿನ 37, ಶಿವಸೇನೆ ಉದ್ಧವ್ ಠಾಕ್ರೆ ಬಣದ 16, NCP ಶರದ್ ಪವಾರ್ ಬಣದ 12, ಇತರೆ 6 INDIA ಮೈತ್ರಿಕೂಟದಲ್ಲಿ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಪರ್ಫಾರ್ಮ್ ಮಾಡ್ತಿದೆ. 2019ರಲ್ಲಿ ಕೇವಲ ಒಬ್ಬ ಸಂಸದರಿದ್ದರು ಕಾಂಗ್ರೆಸ್ಸಿನ, ಈ ಸಲ 13 ಸಂಸದರಾಗಿದ್ದಾರೆ. ಬಿಜೆಪಿಗೆ ಅತಿ ದೊಡ್ಡ ಏಟು ಕೊಟ್ಟ ಎರಡನೆಯ ರಾಜ್ಯ ಮಹಾರಾಷ್ಟ್ರ. 2019ರಲ್ಲಿ 23 ಬಿಜೆಪಿಯ ಸಂಸದರಿದ್ರು, ಈ ಸಲ ಬರೀ 9 ಜನ. ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗಿದೆ. ಪಕ್ಷ ಒಡೆದ ನಂತರ ಅವರ ಜೊತೆಗೆ 5 ಸಂಸದರು ಮಾತ್ರ ಉಳ್ಕೊಂಡಿದ್ರು, ಈಗ 9 ಸಂಸದರಾಗಿದ್ದಾರೆ. NCP ಶರದ್ ಪವಾರ್ ಬಣದ ಜೊತೆಗೆ ಕೇವಲ ಒಬ್ಬ ಸಂಸದರಿದ್ರು, ಈಗ 8 ಸಂಸದರಿದ್ದಾರೆ. ಅದರ ಡೈರೆಕ್ಟ್ ಏಟ್ ಆಗಿದ್ದು ಶಿವಸೇನೆ ಏಕನಾಥ್ ಶಿಂದೆ ಬಣದ ಮೇಲೆ 13 ಸಂಸದರು ಅವರ ಜೊತೆಗೆ ಬಂದಿದ್ರು ಪಕ್ಷ ಒಡೆದಾಗ. ಈಗ ಅವರ ಜೊತೆಗೆ 7 ಸಂಸದರಿದ್ದಾರೆ, 7 ಸಂಸದರು ಗೆದ್ದಿತ್ತು. NCP ಅಜಿತ್ ಪವಾರ್ ಬಣದ ಜೊತೆಗೆ ಪಕ್ಷ ಒಡೆದಾಗ 3 ಸಂಸದರು ಬಂದಿದ್ರು, ಈಗ ಕೇವಲ ಒಬ್ಬ ಸಂಸದ. ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್, ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು NCP ಶರದ್ ಪವಾರ್ ಬಣಕ್ಕೆ ದೊಡ್ಡ ಬೂಸ್ಟ್ ಕೊಟ್ಟಿದೆ. ಇದೇ ಹುರುಪಿನಲ್ಲಿ ವಿಧಾನಸಭಾ ಚುನಾವಣೆಯನ್ನ ಗೆದ್ದುಕೊಳ್ಳುವ ತಯಾರಿಯಲ್ಲಿ INDIA ಮೈತ್ರಿಕೂಟ ಇದೆ. ಅದರ ಮಧ್ಯದಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಆಘಾತ. ಇಬ್ಬಾಗ ಮಾಡಿ NCPಯನ್ನ ಇಬ್ಬಾಗ ಮಾಡಿದ ನಂತರ ಈಗ ಬಿಜೆಪಿಯ ಕಣ್ಣು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮೇಲೆ ಬಿದ್ದಿದೆಯಾ? ಸಹಜ ಸಂಶಯಗಳು ಬರ್ತವೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದಿದ್ರು ಅಶೋಕ್ ಚೌಹಾಣ್. ಅವರ ಮೂಲಕವೇ ಈ ಆಪರೇಷನ್ ಏನಾರು ಮಾಡಿಸಲಾಗಿದೆಯಾ ಅನ್ನುವ ಚರ್ಚೆ ಕೂಡ ಇದೆ. ಒಬ್ಬರಲ್ಲ ಇಬ್ಬರಲ್ಲ 8 ಕಾಂಗ್ರೆಸ್ ಶಾಸಕರು ಹೆಂಗೆ ಕ್ರಾಸ್ ವೋಟಿಂಗ್ ಮಾಡಿದ್ರು.
ನನ್ನ ಕೊಲೀಗ್ ಪ್ರಶಾಂತ್ ನಾತು ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಲೋಕಸಭಾ ಚುನಾವಣೆ ಹುರುಪಿನಲ್ಲಿದ್ದರು INDIಯದವರು. ಕಾಂಗ್ರೆಸ್ಸಿಗೆ ಒಂದು ರೀತಿ 8 ಶಾಸಕರ ಅಡ್ಡ ಮತದಾನ ಶಾಕ್ ಆಗಿರುತ್ತೆ. ಅದೇ 2023ರಲ್ಲಿ ಇನ್ನೊಂದು ಇದೇ ರೀತಿಯ ಚುನಾವಣೆ ನಡೆದಿತ್ತು. ಓಕೆ, ಒಂದು ವರ್ಷದ ಹಿಂದೆ. ಆಗ ಇದೇ 8 ಕಾಂಗ್ರೆಸ್ ಶಾಸಕರು ಕ್ರಾಸ್ ವೋಟ್ ಮಾಡಿದರು ರೂಲಿಂಗ್ ಮಹಾಯುತಿಯ ಪರವಾಗಿ. ಆಗಲೂ ಕೂಡ ಕಾಂಗ್ರೆಸ್ಗೆ ಒಂದು ರೀತಿಯ ಶಾಕ್ ಆಗಿತ್ತು. ಇವತ್ತೂ ಕೂಡ ಅದೇ 7ರಿಂದ 8 ಶಾಸಕರು, ಕಾಂಗ್ರೆಸ್ನ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಈ ಸೀಕ್ರೆಟ್ ಬ್ಯಾಲೆಟ್ನ ವ್ಯವಸ್ಥೆಯಲ್ಲಿ. 23 ವೋಟ್ ಬೀಳಬೇಕು, 11 ಸೀಟ್ ಇದ್ವು, 14 ಜನ ಅಂದರೆ 14 ಸೀಟ್ಗಳ ಕಡಿಮೆ ಇದೆ. 288 ತೆಗೆದುಕೊಂಡ್ರೆ 274 ಮೆಂಬರ್ಸ್ ಇದ್ದಾರೆ. ಗೆಲುವಿಗೆ ನಿಮ್ಗೆ ಒಟ್ಟು 11 ಸೀಟ್ ತೆಗೆದುಕೊಂಡ್ರೆ 253 ಬೇಕು. ಅಲ್ಲಿ ಮಹಾಗಠಬಂಧನ್ ಏನಿದೆ, ಮಹಾವಿಕಾಸ್ ಅಘಾಡಿ ಅಂತ ಅದನ್ನು ಕರೀತಾರೆ, ಅವರು 3 ಕ್ಯಾಂಡಿಡೇಟ್ ಹಾಕಿದರು. ಅಂದರೆ 12 ಜನ ಕ್ಯಾಂಡಿಡೇಟ್ಗಳಾದರು. 12 ಜನ ಕ್ಯಾಂಡಿಡೇಟ್ಗಳಾಗಿದ್ದರಿಂದ ಈಗ ಕಾಂಗ್ರೆಸ್ ಹೇಳ್ತಾ ಇದೆ, ನಾವು ಆ 8 ಜನ ಯಾರನ್ನು ಕಂಡುಹಿಡಿಬೇಕಂತ ಅಂದ್ಕೊಂಡ್ವಿ, ಅವ್ರನ್ನ ಟ್ರ್ಯಾಪ್ ಮಾಡೋದಕ್ಕೋಸ್ಕರ ನಾವು ಈ ಇನ್ನೊಂದು ಕ್ಯಾಂಡಿಡೇಟ್ ಹಾಕಿದ್ವಿ, ಇಲ್ಲಾದರೆ ಅನ್ಅಪೋಸ್ಡ್ ಆಗಿ ಹೋಗ್ತಿತ್ತು ಅಂತಕ್ಕಂಥದ್ದು. ಇಲ್ಲಿ ಸೋತವ್ರು ಯಾರು ಅಂದರೆ ಶರದ್ ಪವಾರ್ ಒಂದು ರೈತ ಪಕ್ಷ ಒಂದಿದೆ ಅಲ್ಲಿ, ಅದರ ಜಯಂತ್ ಪಾಟೀಲ್ ಈ ಚುನಾವಣೆಯಲ್ಲಿ ಸೋತೋದ್ರು. ಅಂದರೆ ಶರದ್ ಪವಾರ್ ಬ್ಯಾಕ್ಡ್ ಕ್ಯಾಂಡಿಡೇಟ್ ಯಾರಿದ್ರು ಅವ್ರು ಸೋತೋದ್ರು. ನನಗನ್ಸುತ್ತೆ ಇದನ್ನು ಅಂದರೆ ನೀವು ಶಾರ್ಟ್ ಟರ್ಮ್ ಗೆಲುವಾಗಿ ನೋಡ್ತಾ ಇದ್ದರೆ BJP ಏಕನಾಥ್ ಶಿಂದೆ ಮತ್ತು ಅಜಿತ್ ದಾದಾ ಪವಾರರ ಏನೊಂದು ಮಹಾಯುತಿ ಇದೆ, ಅದಕ್ಕೊಂದು ಶಾರ್ಟ್ ಟರ್ಮ್ ಆಗಿರ್ತಕ್ಕಂಥ ಗೆಲುವು ಸಿಕ್ಕಿದೆ. ಬಟ್ ಮಹಾರಾಷ್ಟ್ರದ ಚುನಾವಣೆಯ ಅಥವಾ ಮಹಾರಾಷ್ಟ್ರದ ರಾಜಕಾರಣದ ಒಟ್ಟಾರೆ ಪರಿಸ್ಥಿತಿಯನ್ನು ಗಮನಿಸಿದಾಗ ಅಜಿತ್, ಯಾಕೆ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಅಲ್ಲಿ ದೊಡ್ಡ ಮಟ್ಟದ ಏಟ್ ಕೊಡ್ತು? 48ರಲ್ಲಿ 30 ಸ್ಥಾನಗಳನ್ನು ಮಹಾವಿಕಾಸ್ ಅಘಾಡಿ ಗೆದ್ದು ಕೊಡ್ತು. BJP ಉದ್ಧವ್ ಠಾಕ್ರೆಯ ಪಕ್ಷವನ್ನು ಒಡೆದ್ರು, ಶರದ್ ಪವಾರರ ಪಕ್ಷವನ್ನು ಒಡೆದ್ರು. ಆದರೂ ಕೂಡ ಜನ ಆ ರೀತಿಯ ದುರ್ಬಲ ನಾಯಕರಿರ್ತಕ್ಕಂಥ ಪಕ್ಷಗಳಿಗೆ ಹೋಗಿ ಯಾಕೆ ಓಟನ್ನು ಕೊಟ್ಟರು ಅಂತಕ್ಕಂಥದ್ದನ್ನು ಒಂದು ಕ್ಷಣ ಯೋಚಿಸಿದರೆ ಈ ಒಂದು ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕಾಗಿ BJP ಬೀಗುವ ಪರಿಸ್ಥಿತಿ ಬರ್ತಿರಲಿಲ್ಲ. ನನಗನ್ಸುತ್ತೆ ಅಜಿತ್, ನಿಮಗೆ ಒಂದು ವಿಧಾನ ಪರಿಷತ್ ಗೆಲ್ಲೋದು ಮುಖ್ಯ ಅನ್ನುವ ರೀತಿಯಲ್ಲಿ ನೋಡಿದರೆ, ಅದಕ್ಕೆ ಕೇಳಿದ್ರೆ ನಾನು ಶಾರ್ಟ್ ಟರ್ಮ್ ಗೋಲ್ ಅಂತ ನೋಡಿದರೆ ಇದು ನಿಶ್ಚಿತವಾಗಿ ಮಹಾಯುತಿಗೆ ಗೆಲುವು ಅಂತ ನೋಡ್ಬೋದು. ಹೌದು. ಬಟ್ ನೀವು ಲಾಂಗ್ ಟರ್ಮ್ ಅಂತ ನೋಡಿದಾಗ ಮಹಾರಾಷ್ಟ್ರದ ಜನ ಲೋಕಸಭಾ ಚುನಾವಣೆಯಲ್ಲಿ ವೋಟಿಂಗ್ ಪ್ಯಾಟರ್ನನ್ನು ನೀವು ಗಮನಿಸಿ, ಹೇಗೆ ವೋಟ್ ಕೊಟ್ಟಿದ್ದಾರೆ. ಪದೇ ಪದೇ ಈ ರೀತಿಯ ಪಕ್ಷಗಳನ್ನು ಒಡೆಯುವ ಕೆಲಸ ಮಾಡಬೇಡಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಈಗ ಅಜಿತ್ ದಾದಾ ಪವಾರ್ ಶರದ್ ಪವಾರನ್ನು ಬಿಟ್ಟು ಬಂದರು. ಬಾರಾಮತಿಯಲ್ಲಿ ಅಜಿತ್ ದಾದಾ ಪವಾರ್ ಏನು ಹೇಳ್ತಾರೆ ಅದು ನಡೀತಾ ಇತ್ತು. ಅಲ್ಲಿ ಶರದ್ ಪವಾರರ ಮಗಳು ಗೆದ್ಲು, ಅಜಿತ್ ದಾದಾ ಪವಾರರ ಹೆಂಡತಿ ಸೋತರು. ಇಡೀ ಅಜಿತ್ ದಾದಾ ಪವಾರ್ ಪಡೆದ ವೋಟ್ ಪರ್ಸೆಂಟೇಜ್ ಎಷ್ಟು? 3.3 ಸಮಥಿಂಗ್. ಶರದ್ ಪವಾರ್ ಈ ಇಳಿ ವಯಸ್ಸಿನಲ್ಲಿ ನಾಯಕತ್ವ ಇಲ್ಲ, ಶಾಸಕರು ಬಿಟ್ಟು ಹೋಗಿದ್ದಾರೆ. ಆ ಪರಿಸ್ಥಿತಿಯಲ್ಲಿ ನಿಮಗೆ 7ರಿಂದ 8 ಸ್ಥಾನಗಳನ್ನು ಗೆದ್ದರು. ಉದ್ಧವ್ ಠಾಕ್ರೆಯ ಎಲ್ಲ ಶಾಸಕರನ್ನು BJP ಸೆಳೆದುಕೊಂಡು ಹೋಗಿತ್ತು ಏಕನಾಥ್ ಶಿಂದೆ ನಾಯಕತ್ವದಲ್ಲಿ. ಅಲ್ಲಿ ಉದ್ಧವ್ ಠಾಕ್ರೆ ಸೀಟ್ಗಳನ್ನು ಗೆಲ್ತಿದ್ದಾರೆ. ಅದರ ಅರ್ಥ ಏನು? ಟೂ ಮಚ್ ಇಸ್ ಟೂ ಬ್ಯಾಡ್. ಬಟ್ BJP ವೆದರ್ ಇಟ್ ಈಸ್ ರಿಪೀಟಿಂಗ್ ಮಿಸ್ಟೇಕ್ಸ್ ಆರ್ ಇಟ್ ಈಸ್ ಅ ಸ್ಟ್ರಾಟಜಿ ಫಾರ್ ನೆಕ್ಸ್ಟ್ ವಿಧಾನಸಭಾ ಇಲೆಕ್ಷನ್ಸ್, ಅದು ನೋಡಬೇಕಾಗತ್ತೆ. ನನಗನ್ಸುತ್ತೆ ಅಜಿತ್, ಇವತ್ತಿನ ಸ್ಥಿತಿಯಲ್ಲಿ BJP ಒಂದು ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನವನ್ನು ಜಾಸ್ತಿ ನಾವು ಗೆಲ್ತಿದ್ದೀವಿ ಅನ್ನೋದು ಬೀಗೋದಕ್ಕಿಂತ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ತಾರ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಹಾಗಿರುವಾಗ ಮಹಾರಾಷ್ಟ್ರದ ಜನ ಇದನ್ನು ಹೇಗೆ ನೋಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಆ್ಯನಲೈಸ್ ಮಾಡಬೇಕಾಗತ್ತೆ. ಮೊನ್ನೆಯ ಲೋಕಸಭಾ ಚುನಾವಣೆಯನ್ನು ಮಾನದಂಡವಾಗಿ ತೆಗೆದುಕೊಂಡ್ರೆ BJPಗೆ ಆಗಲೇ ಜನ ಹೇಳಿದ್ದಾರೆ, ಏಕನಾಥ್ ಶಿಂದೆಗೂ ಹೇಳಿದ್ದಾರೆ, ಅಜಿತ್ ದಾದಾ ಪವಾರ್ಗೂ ಹೇಳಿದ್ದಾರೆ, ಈ ರೀತಿ ಪದೇ ಪದೇ ಪಕ್ಷಗಳನ್ನು ಒಡೆಯೋದು, ಚಿಹ್ನೆಗಳನ್ನು ಕಸಿದುಕೊಳ್ಳೋದು, ಯಾರು ಸಂಸ್ಥಾಪಕರಿರ್ತಾರೆ ಅವರಿಂದಲೇ ಚಿಹ್ನೆಗಳನ್ನು ಕಸಿದುಕೊಳ್ತಕ್ಕಂಥದ್ದು ವಿ ಡೋಂಟ್ ಅಪ್ರೂವ್ ಅಂತಕ್ಕಂಥದ್ದನ್ನು ಮಹಾರಾಷ್ಟ್ರದ ಜನ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಮ್ಯಾಂಡೇಟ್ ಮೂಲಕ ಹೇಳಿದ್ದಾರೆ. ಇದಾದರೂ ಕೂಡ ಇದು ನಡೀತಾ ಇದ್ದಾಗ ಇದು ಕೇವಲ ಪೊಲಿಟಿಕಲ್ ಸ್ಟ್ರಾಟಜಿ ಫಾರ್ ವಿಧಾನ ಪರಿಷತ್ ಗೆಲುವಿನಿಂದ. ಈಗ ನೋಡಿ, ನಿನ್ನೆ ದೇವೇಂದ್ರ ಫಡ್ನವೀಸರ ಪತ್ರಿಕಾಗೋಷ್ಠಿ ತುಂಬ ಬೀಗ್ತಾ ಇದ್ದರು ಅವರು. ಲೋಕಸಭಾ ಚುನಾವಣೆಯ ನಂತರ ನಾವು ಒಂದು ಸ್ಟ್ರಾಟಜಿ ಈಸ್ ಫೈನ್,
ಬಟ್ ಜನರಿಗಿದೇನು ಮೆಸೇಜ್ ಹೋಗುತ್ತೆ ಅಂತಕ್ಕಂಥದ್ದು ಅಕ್ಟೋಬರ್ನ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ವಿಧಾನಸಭಾ ಚುನಾವಣೆಗೆ ಆಲ್ರೆಡಿ ಪ್ಯಾಟರ್ನ್ ಸೆಟ್ ಆದಂಗೆ ಅನ್ನಿಸ್ತಾ ಇದೆ ನನಗೆ. ಲೋಕಸಭಾ ಚುನಾವಣೆಗಳಾದ ಮೇಲೆ ಅಜಿತ್, ನ್ಯಾಚುರಲಿ ನಿಮಗೊಂದು ಆ್ಯಂಟಿ ಇನ್ಕಂಬನ್ಸಿ ಸೆಟಿನ್ ಆಗಿದೆ ಅಂತಕ್ಕಂಥದ್ದು ಲೋಕಸಭಾ ಚುನಾವಣೆಯ ಫಲಿತಾಂಶ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇತ್ತು. ಎಸ್, ದೇವೇಂದ್ರ ಫಡ್ನವೀಸ್ ಅದನ್ನು ಅಂಕಿ ಸಂಖ್ಯೆಗಳ ಮೂಲಕ ಸಮರ್ಥಿಸುವ ಪ್ರಯತ್ನ ಮಾಡಿದರು. ಇಲ್ಲ, ನಮಗೆ ಬಂದಿರತಕ್ಕಂಥದ್ದು 1% ಕಡಿಮೆ ಮತ ಮಾತ್ರ ಅಂತಕ್ಕಂಥದ್ದು. ಬಟ್ ಪಾಪ್ಯುಲರ್ ಮ್ಯಾಂಡೇಟ್ ಏನು ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು. ನೀವು ಏಕನಾಥ್ ಶಿಂದೆಯನ್ನು ಒಡೆದ್ರಿ ಸರಿ, ಶರದ್ ಪವಾರರ ಪಕ್ಷವನ್ನು ಒಡೆದು ಅಜಿತ್ ದಾದಾ ಪವಾರ್ ಮತ್ತು ದೇವೇಂದ್ರ ಫಡ್ನವೀಸ್ ಒಟ್ಟೊಟ್ಟಿಗೆ ಕುಳಿತುಕೊಳ್ಳೋದನ್ನು ಜನ ಸಹಿಸ್ತಾ ಇಲ್ಲ. ಎಸ್ ಎಸ್, ಅಶೋಕ್ ಚೌಹಾಣ್ ನಾಂದೇಡದಿಂದ ಕರ್ಕೊಂಡು ಬಂದರು. ನಾಂದೇಡದಲ್ಲಿ BJP ಕ್ಯಾಂಡಿಡೇಟ್ ಗೆಲ್ಲಿಲ್ಲ, ಅಶೋಕ್ ಚೌಹಾಣ್ರನ್ನ ಕರ್ಕೊಂಡು ಬಂದರು ಕೂಡ. ಅದರ ಅರ್ಥ ಏನು? ಇವತ್ತು ಕಾಂಗ್ರೆಸ್ನ 8 ಜನರನ್ನೇನು ಹೊಡಿತಾ ಇದ್ದಾರೆ, ನಾಳೆ ಅವರಿಗೆ ಟಿಕೆಟ್ ಕೊಡುವ ವಾಯ್ದೆ ಇಲ್ಲದೆ ಆ 8 ಜನ ಮತ್ತೊಮ್ಮೆ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಹಾಗಿರುವಾಗ ವೆದರ್ ಇಟ್ ವಿಲ್ ಬ್ಯಾಕ್ಫೈರ್. ನೋಡಿ, ಅತಿಯಾದ ರಣತಂತ್ರಗಳನ್ನು ಹೆಣಿತಾ 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 ಅಮೃತವು ವಿಷವಾಗುತ್ತೆ. ಅದಕ್ಕೆ ಮಹಾರಾಷ್ಟ್ರ ಒಂದು ಸ್ಪಷ್ಟ ಉದಾಹರಣೆ. ಎಸ್, ಬಟ್ BJP ಅದನ್ನು ಇನ್ನಷ್ಟು ಜಾಸ್ತಿ ಮಾಡ್ತಿದೆಯಾ? ಒಂದು ಸ್ಟ್ರಾಟರ್ಜಿ ವಿಧಾನ ಪರಿಷತ್ ಗೆಲ್ಲಲಿಕ್ಕೆ ಮಾಡೋದೊಂದು ಬೇರೆ, ಆದರೆ ಅದು ವಿಧಾನಸಭಾ ಚುನಾವಣೆಯಲ್ಲಿ ಮತದಾರನ ಮನಸ್ಸಿನ ಮೇಲೆ ಮೂಡಿಸ್ತಕ್ಕಂಥ ಇಂಪ್ರಿಂಟ್ಸ್ ಏನು ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ನನಗನ್ಸುತ್ತೆ ಅಜಿತ್, ಪಾಲಿಟಿಕ್ಸ್ ಈಸ್ ಆಲ್ವೇಸ್ ಎ ಲಾಂಗ್ ಟರ್ಮ್ ಗೇಮ್ನಲ್ಲಿ. ಅಂದರೆ ದೊಡ್ಡ ಚುನಾವಣೆಗಳನ್ನು, ಬಿಗ್ ಮ್ಯಾಚ್ಗಳನ್ನು ಗೆಲ್ಲಬೇಕು. ನೀವು ಫ್ರೆಂಡ್ಲಿ ಮ್ಯಾಚ್ಗಳನ್ನು ಗೆಲ್ತಾ ಬಿಗ್ ಮ್ಯಾಚ್ಗಳನ್ನು ಸೋತ್ರೆ ಪಾಲಿಟಿಕ್ಸ್ ವಿಲ್ ನಾಟ್ ವರ್ಕ್. ಆ ದೃಷ್ಟಿಯಿಂದ ನನಗನ್ಸುತ್ತೆ BJP ತುಂಬ ಬೀಗ್ತಾ ಇದೆ, ಬಟ್ ಸ್ಟ್ರಾಟಜಿಕಲ್ ಬ್ಲಂಡರ್ ಮಾಡ್ತಿದೆ ಅಂತ ಅನಿಸುತ್ತೆ. ನೋಡೋಣ. ಆದರೆ ಮೂಡ್ ಸೆಟ್ಟಿನ ಆದಂಗಂತೂ ಅನ್ನಿಸ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಕ್ಲಿಯರ್ ಆಗಿ BJP ಮತ್ತು BJPಯ ಕಾರ್ನಾಮಗಳ ವಿರುದ್ಧ ಜನ ಇದ್ದಂಗಂತೂ ಅನ್ನಿಸ್ತಾ ಇದೆ. ಲೆಟ್ ಅಸ್ ಸಿ. ಎಸ್, BJPಗೆ ವೋಟ್ ಶೇರ್ ಬರ್ತಾ ಇದೆ, ಸೀಟಾಗಿ ಕನ್ವರ್ಟ್ ಆಗ್ತಿಲ್ಲ. ಆದರೆ ಜೊತೆಗೆ ಈಗ BJPಗೆ ಏನು ಅನಿಸಿತ್ತು, ಅಜಿತ್ ದಾದಾ ಪವಾರ್ ಬಂದಾಗ ಅವರು ತಂದು ಬಿಡ್ತಾರೆ. 10% ಇದ್ದರೆ ಅವರು ಒಂದು 5% 6% ಈ ಕಡೆ ತೆಗೆದುಕೊಂಡು ಬರ್ತಾರೆ ಅಂತ. ಹಾಗಾಗಲಿಲ್ಲ, ಶರದ್ ಪವಾರ್ ಜಾಸ್ತಿ ಮತ ತೆಗೆದುಕೊಂಡ್ರು. ವಿಧಾನಸಭಾ ಚುನಾವಣೆಯಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಮುಖ್ಯ. ಆದರೆ ನನಗನ್ಸುತ್ತೆ ಮಹಾರಾಷ್ಟ್ರದ ಮತದಾರ ಈ ರೀತಿಯ ತೋಡ್ಫೋಡನ್ನು ಜಾಸ್ತಿ ಮಾಡೋದನ್ನು ಅಪ್ರೂವ್ ಮಾಡ್ತಾ ಇಲ್ಲ. ಎಸ್, ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.